ವರ್ಷ ಮಾವಿಗಡ್ಡೆಯನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ವರ್ಷ ಮಾವಿಗಡ್ಡೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ನೆಚ್ಚಿನ ಶಿಕ್ಷಕ ವೃಂದದವರ ಪಾಠಕಮಲಗಳಿಗೆ ನಮಸ್ಕರಿಸುತ್ತಾ, ಹಾಗೆ ವೇದಿಕೆ ಮುಂಭಾಗ ಆಸೀನರಾಗಿರುವಂತಹ ನನ್ನೆಲ್ಲ ಪ್ರೀತಿಯ ಗೆಳೆಯ ಮತ್ತು ಗೆಳೆಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಸ್ನೇಹಿತರೆ, ಈ ಅದ್ಭುತವಾದ ಕಾರ್ಯಕ್ರಮ ಬಾಲ್ಯದ ನೆನಪುಗಳನ್ನು ಹೊತ್ತು ತಂದಿದೆ. ಮರೆತು ಹೋದ ಸ್ನೇಹಿತರ ಹೆಸರುಗಳನ್ನು ನೆನಪಾಗಿಸಿದೆ. ಕಳೆದು ಹೋದ ಸ್ನೇಹಿತರ ಮುಖಗಳನ್ನ ನಮ್ಮ ಶಿಕ್ಷಕರ ಸಮ್ಮುಖದಲ್ಲೇ ಸಮ್ಮಿಲನಗೊಳಿಸಿದೆ. ಈ ಅದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹ ನಮ್ಮೆಲ್ಲರೂ ಕೂಡ ಪೂರ್ವ ಜನ್ಮದ ಪುಣ್ಯ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ಕೇವಲ ಒಂದು ಕಾರ್ಯಕ್ರಮವಾಗಿ ಉಳಿಯುವುದಿಲ್ಲ, ಬದಲಾಗಿ ಇತಿಹಾಸದ ಪುಟ ಸೇರುತ್ತದೆ. 15 ವರ್ಷ, 20 ವರ್ಷ, 30 ವರ್ಷಗಳ ನಂತರ ಈ ಕಾರ್ಯಕ್ರಮದ ಛಾಯಾಚಿತ್ರಗಳನ್ನು ನಾವು ನೋಡುವಾಗ ಖಂಡಿತವಾಗಿಯೂ ಭಾವುಕರಾಗುತ್ತೇವೆ. ಇಂಥ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕೆ ನಾವು ಸತತವಾಗಿ 3 ತಿಂಗಳ ಶ್ರಮವನ್ನು ಹಾಕಿದ್ದೀವಿ. ಏನೆಲ್ಲ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ತಮ್ಮೊಡನೆ ಸಂಕ್ಷಿಪ್ತವಾಗಿ ಹಂಚ್ಕೊಳ್ತೀನಿ. ಸರಿಯಾಗಿ 3 ತಿಂಗಳ ಹಿಂದ್ಗಡೆ ನಮ್ಮ ಮಿತ್ರ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಒಂದು ಮೆಸೇಜ್ ಅನ್ನು ಹಾಕ್ತಾರೆ. ಪಕ್ಕದ ಶಾಲೆಯವರಿಂದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮ್ದು ಯಾವಾಗ ಅಂತ ಹೇಳಿ. ಬಹುಶಃ 5-6 ವರ್ಷದಿಂದ ಈ ತರ ಚರ್ಚೆಗಳಾಗ್ತಾ ಇತ್ತು, ಆದ್ರೆ ಯಾವುದೂ ಕೂಡ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಹಾಗಾಗಿ ಈ ಸಲ ಹಾಗಾಗೋದು ಬೇಡ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿದ್ವಿ. ಸರಿಯಾಗಿ 3 ತಿಂಗಳ ಹಿಂದ್ಗಡೆ ಈ ಒಂದು ಕಲ್ಯಾಣ ಮಂಟಪವನ್ನ ಇವತ್ತಿನ ದಿನಾಂಕಕ್ಕೆ ಮುಂಗಡ ದುಡ್ಡನ್ನು ಕೊಟ್ಟು ಕಾಯ್ದಿರಿಸಿದ್ವಿ. ಅದಾದ ನಂತರ ಎಲ್ಲ ಹುಡುಗರು ಮತ್ತು ಹುಡುಗಿಯರನ್ನ ಒಂದೇ ವೇದಿಕೆ ಮೇಲೆ ಸೇರಿಸಬೇಕಾಗಿತ್ತು. ಹಾಗಾಗಿ ವಾಟ್ಸಪ್ಗಳಲ್ಲಿ 2 ಗುಂಪುಗಳನ್ನಾಗಿ ಮಾಡಿದ್ವಿ, ಒಂದು ಹುಡುಗರದು ಮತ್ತೊಂದು ಹುಡುಗಿಯರದು. ಆ ಗುಂಪುಗಳಿಗೆ ದಿನ ಮಾಹಿತಿಯನ್ನು ನೀಡ್ತಾ ಹೋದ್ವಿ. 1997ರಿಂದ 2007ರ ಮಧ್ಯೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಈ ಶಾಲೆಯಲ್ಲಿ ಕಲಿತಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಯನ್ನ ಪತ್ತೆ ಹಚ್ಚಿ ಈ ಒಂದು ಗುಂಪುಗಳಿಗೆ ಸೇರಿ ಮಾಹಿತಿಯನ್ನು ನೀಡ್ತಾ ಹೋದ್ವಿ. ನಮ್ಮ ಪುನಃ ಕಾರ್ಯಕ್ರಮದ ರೂಪುರೇಷೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ 1-2 ಸಭೆಗಳನ್ನು ಹಮ್ಮಿಕೊಂಡ್ವಿ ಸಿದ್ದಾವರ ಮಠದಲ್ಲಿ. ಅಲ್ಲಿಗೆ ನನ್ನ ಎಲ್ಲ ಮಿತ್ರರು ಬಂದು ತಮ್ಮ ತಮ್ಮ ಅಮೂಲ್ಯವಾದ ಸಲಹೆಗಳನ್ನು ಕೊಟ್ಟರು, ಸೂಚನೆಗಳನ್ನು ಕೊಟ್ಟರು. ಆದ್ರೆ ಎಲ್ಲರೂ ಹೇಳಿದಂತ ಮಾತು ಒಂದೇ, ಗೆಳೆಯ 20ರಿಂದ 25 ವರ್ಷದ ಹಿಂದುಗಡೆ ನಮಗೆ ಪಾಠ ಹೇಳಿಕೊಟ್ಟಂತಹ ಗುರುಗಳು, ಗುರುಮಾತೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅಂದ್ರೆ ಅದಕ್ಕಿಂತ ಹೆಮ್ಮೆಯ ವಿಷಯ ಬೇರೊಂದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಕುಂದು ಕೊರತೆ ಆಗಿರುವ ಹಾಗೆ ಎಲ್ಲರೂ ಸೇರಿ ನೋಡ್ಕೊಳ್ಳೋಣ. ಆರ್ಥಿಕವಾಗಿ ಎಷ್ಟೇ ಖರ್ಚಾಗಲಿ ಅವರು ಕೂಡ ತುಂಬ ಹೃದಯದಿಂದ ಸಹಕಾರವನ್ನು ನೀಡಿದ್ದಾರೆ. ಅವರ ಗುಂಪುಗಳಲ್ಲಿ ನಾವು ಚರ್ಚೆ ಮಾಡಿದಂತ ವಿಷಯಗಳ ಬಗ್ಗೆ ಹಾಕಿದಾಗ ಕೂಡ ನೀವೇನ್ ಮಾಡಿದ್ರು ನಿಮ್ಮ ಬೆನ್ನ ಹಿಂದಿರ್ತೀವಿ, ನಮ್ಮ ಸಹಕಾರ ನಿಮ್ಗೆ ಇದ್ದೇ ಇದೆ ಅಂತ ಹೇಳಿ ದೂರದ ಊರುಗಳಿಂದ ಬಂದಿದ್ದಾರೆ. ಬೆಂಗಳೂರಿಂದ ಬಂದಿದ್ದಾರೆ, ಬಿಜಾಪುರದಿಂದ ಬಂದಿದ್ದಾರೆ, ರಬಕವಿ ಬನಾಟಿಯಿಂದ ಬಂದಿದ್ದಾರೆ. ಅತಿ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ಯಾಕೆ ಇಷ್ಟೊಂದು ಉತ್ಸಾಹ? ಬರೀ ಉತ್ಸಾಹ ಅಂತ ಸಾಲಿಕ್ಕಿಲ್ಲ, ಅತ್ಯುತ್ಸಾಹ ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ನಮ್ಮನ್ನ ಒಬ್ಬ ಜವಾಬ್ದಾರಿಯುತ ಪ್ರಜೆಯನ್ನಾಗಿ ಮಾಡಿ ಹೇಗೆ ಬದುಕಬೇಕು ಮತ್ತು ಹೇಗೆ ಬದುಕಬಲ್ಲೆವು ಅಂತ ತಿಳಿಸಿ ಹೇಳಿಕೊಟ್ಟಂತಹ ಈ ಗುರುಗಳು ಭಾಗವಹಿಸಿದಂತಹ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ನಮ್ಮೆಲ್ಲರ ಒಂದೇ ಒಂದು ಕರೆಗೆ ಹೋಗ್ಬಿಟ್ಟು ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನನ್ನ ಪ್ರೀತಿಯ ಶಿಕ್ಷಕ ವೃಂದದವರಿಗೂ ಕೂಡ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತೀನಿ. ಹೇಗೆ ಅಗ್ರ ಪಂಕ್ತಿಯಲ್ಲಿ ನಿಲ್ತಾರೆ ಈ ಶಿಕ್ಷಕರು, ನಮ್ಮ ಜೀವನದಲ್ಲಿ ಹೇಗೆ ಅಗ್ರ ಪಂಕ್ತಿಯಲ್ಲಿ ನಿಲ್ತಾರೆ, ಈ ಶಿಕ್ಷಕರು ನಮ್ಮ ಜೀವನವನ್ನ ಹೇಗೆ ರೂಪಿಸಿ ಪೋಷಿಸಿ ಬೆಳೆಸಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಸಿಕ್ಕಂತ ಅಮೂಲ್ಯವಾದ ಸಮಯದಲ್ಲಿ ಒಂದು 5 ನಿಮಿಷ ಮಾತಾಡ್ತೀನಿ. ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ನಿಜವಾಗಿಯೂ ಕೂಡ ಆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಾವು ಕಲಿತಂತಹ ದಿನಮಾನಗಳನ್ನ ನಮ್ಮ ಜೀವಮಾನದಲ್ಲೇ ಮರೆಯೋಕ್ಕಾಗುವುದಿಲ್ಲ. ಅಂತ ದಿನಮಾನಗಳಲ್ಲಿ ಇಲ್ಲಿವರೆಗೂ ನಮ್ಮೆಲ್ಲರಿಗೂ ಕೂಡ ಒಂದು ಆಸೆ, ಒಂದು ಕನಸು, ಒಂದು ಗುರಿ ಇದ್ದೇ ಇತ್ತು. ಇವತ್ತು ನಾವೇನಾದ್ರೂ ಗುರಿಯನ್ನು ತಲುಪುತ್ತೀವಿ ಅಥವಾ ತಲುಪುವ ಹಂತದಲ್ಲಿದ್ದೀವಿ ಅಂದ್ರೆ ಅದಕ್ಕೆ ಭದ್ರ ಬುನಾದಿಯನ್ನ ಹಾಕಿ ಮೆಟ್ಟಿಲುಗಳಾಗಿ ನಿಂತವರೇ ಈ ಮಹಾನುಭಾವರು. ಸ್ನೇಹಿತರೆ, ನಮ್ಮನ್ನ ತಾಯಿ ತನ್ನ ಗರ್ಭದಿಂದ ನಮ್ಮೆಲ್ಲರೂ ಜೀವವನ್ನು ನೀಡಿದ್ರೆ ಈ ಶಿಕ್ಷಕರು ನಮಗೆ ಜೀವನವನ್ನೇ ನೀಡಿದ್ದಾರೆ. ಈ ಶಿಕ್ಷಕರು ಕಲಿತಂತಹ ವಿದ್ಯೆಯನ್ನ ನಮ್ಮ ತಲೆಯ ಒಳಗಡೆ ಕೂಡಿಸಿ
ಅಜ್ಞಾನದಿಂದ ಕೂಡಿದಂತಹ ನಮ್ಮ ಬಾಲ್ಯವನ್ನ ಜ್ಞಾನ ಬೆಳೆಗೆ ಕೊಂಡೊಯ್ದು ಇವತ್ತು ನಮ್ಮ ವೃತ್ತಿಯಲ್ಲಿ ನಾವು ಆತ್ಮತೃಪ್ತಿಯನ್ನ ಕಾಣ್ತಾ ಇದ್ದೀವಿ, ಸಂತೃಪ್ತಿಯನ್ನ ಕಾಣ್ತಾ ಇದ್ದೀವಿ ಅಂದ್ರೆ ಅದರ ಹಿಂದಿರುವ ಕಾರಣಗಳೇ ಈ ಶಕ್ತಿಗಳು. ಸ್ನೇಹಿತರೆ, ಬಹುಶಃ ಶಾಲೆಯ ಪ್ರಾರಂಭದ ದಿನಗಳಲ್ಲಿ ನಾವುಗಳೆಲ್ಲ ಕಲ್ಲುಗಳಾಗಿದ್ವಿ. ಈ ಶಿಕ್ಷಕರು ಕರಿಕಲ್ಲನ್ನ ಕೊಟ್ಟರು ಕೆತ್ತಿದ್ದಾರೆ, ಬಿಳಿ ಕಲ್ಲನ್ನ ಕೊಟ್ಟರು ಕೆತ್ತಿದ್ದಾರೆ, ನನ್ನಂತಹ ಗೋಧಿ ಬಣ್ಣದ ಕಲ್ಲನ್ನ ಕೊಟ್ಟರು ಸಹಿತ ಕೆತ್ತಿದ್ದಾರೆ. ಕೆತ್ತಿ ತಿದ್ದಿ ತೀಡಿ ನಮ್ಮಿಂದ ಈ ದಿನಮಾನಗಳಲ್ಲಿ ಈ ಸಮಾಜಕ್ಕೆ ಏನಾದರೂ ಒಂದು ಚಿಕ್ಕ ಕೊಡುಗೆ ಏನಾದರೂ ಕೊಡೋದಕ್ಕೆ ಸಾಧ್ಯವಾಗಿದೆ ಅಂತಂದ್ರೆ ಅದರ ಹಿಂದಿರುವ ಶಿಲ್ಪಿಗಳೇ ಮತ್ತೊಮ್ಮೆ ಈ ಮಹಾನುಭಾವರು. ಶಾಲೆಗಳಲ್ಲಿ ನಾವೆಲ್ಲ ಪರೀಕ್ಷೆ ಬರೀತಾ ಇದ್ವಿ. ಆ ಪರೀಕ್ಷೆಗಳಲ್ಲಿ ಪ್ರತಿಶತ 100 ಮಾಡ್ತೀವೋ, 90 ಮಾಡ್ತೀವೋ, 80 ಮಾಡ್ತೀವೋ, ಅಥವಾ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣ ಆಗ್ತೀವೋ ಗೊತ್ತಿಲ್ಲ. ಅದಾದ ನಂತರ ಸರ್ಕಾರಿ ಉದ್ಯೋಗ ಮಾಡ್ತೀವೋ ಅಥವಾ ಇನ್ಯಾವುದೋ ವೃತ್ತಿ ಮಾಡ್ತೀವೋ, ಯಾವ ವೃತ್ತಿ ಮೇಲಲ್ಲ, ಯಾವ ವೃತ್ತಿ ಕೆಳಗೇನಲ್ಲ. ಆದರೆ ಈ ಸಮಾಜದಲ್ಲಿ ಯಾರ ಮುಂದೆ ತಲೆ ಎತ್ತಿ ನಡಿಬೇಕು, ಯಾರ ಮುಂದೆ ತಲೆ ತಗ್ಗಿಸಿ ನಡಿಬೇಕು ಅನ್ನೋದನ್ನ ಅರ್ಥಪೂರ್ಣವಾಗಿ ವಿವರಿಸಿದ್ದಾರೆ. ಸ್ನೇಹಿತರೆ, ಶಾಲೆಯ ಪ್ರಾರಂಭದ ದಿನಗಳಲ್ಲಿ ನಾವುಗಳೆಲ್ಲ ವಿದ್ಯುತ್ ದೀಪಗಳಾಗಿದ್ವಿ. ಆದ್ರೆ ಬೆಳತಾನೂ ಇರಲಿಲ್ಲ, ಮಿನುಗ್ತಾನೂ ಇರಲಿಲ್ಲ. ಈ ಶಿಕ್ಷಕರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಯಾವ ಒಂದು ಶಿಕ್ಷಣ ಎಲ್ಲಿ ಒತ್ತಿದ್ರೆ ಇಲ್ಲಿರುವ ಯಾವ ವಿದ್ಯುತ್ ದೀಪ ಬೆಳಗುತ್ತದೆ, ಎಷ್ಟು ಪ್ರಮಾಣದಲ್ಲಿ ಬೆಳಗುತ್ತದೆ, ಯಾವ ಬಣ್ಣದಲ್ಲಿ ಬೆಳಗುತ್ತದೆ ಅಂತ ಹೇಳಿ ಬಹಳ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶಿಕ್ಷಣವೆಂಬ ವಿದ್ಯುತ್ತನ್ನು ನಮ್ಮ ತಲೆಯೊಳಗಡೆ ಪ್ರವಹಿಸಿ ಈ ಸಮಾಜದಲ್ಲಿ ಭವ್ಯವಾಗಿ ಬೆಳಗುವ ವಿದ್ಯುತ್ ದೀಪಗಳನ್ನಾಗಿ ಮಾಡಿದ್ದಾರೆ, ಮಿನುಗುವ ತಾರೆಗಳನ್ನಾಗಿ ಮಾಡಿದ್ದಾರೆ. ನನ್ನ ಪ್ರೀತಿಯ ಗೆಳೆಯರೇ, ಎಲ್ಲ ವಿದ್ಯಾರ್ಥಿಗೂ ಕೂಡ ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಕರು ಸಿಕ್ಕೇ ಸಿಗುತ್ತಾರೆ. ಆದರೆ ಈ ಶಿಕ್ಷಕರು ನಮಗೆ ಸಿಕ್ಕಂತದ್ದು ಇವರ ಕೈಯಲ್ಲಿ ನಾವು ಕಲಿತಂತಹ ಆ ದಿನಮಾನಗಳು 1997ರಿಂದ 2007ರ ಮಧ್ಯೆ ಏನಿದೆ ಅದು ನಮ್ಮೆಲ್ಲರ ಪಾಲಿಗೆ ಕೇವಲ ಸಮಯವಲ್ಲ, ಕೇವಲ ಕಾಲವಲ್ಲ, ಅದು ಸುವರ್ಣ ಸಮಯ. ನಮ್ಮ ಪಾಲಿಗೆ ಅದು ಸುವರ್ಣ ಕಾಲನೇ ಅಂತ ಹೇಳಿ ಬಯಸ್ತೀನಿ. ಸಮಯದ ಜೊತೆಗೆ ನಡೆಯುವ ಅವಶ್ಯಕತೆ ಇಲ್ಲ ಗೆಳೆಯರೇ, ಸಮಯದ ಜೊತೆಗೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆಗೆ ನಡೆಯಿರಿ. ಆಗ ಸಮಯವೇ ನಿಮ್ಮ ಜೊತೆ ಹೆಚ್ಚಾಗುತ್ತದೆ. ಇಂತಹ 10,000 ನೀತಿ ಪಾಠಗಳನ್ನ ಹೇಳಿಕೊಟ್ಟು ಈ ಮಹಾನುಭಾವರು ನಮ್ಮ ಜೀವನವನ್ನ ಆದರ್ಶಪ್ರಾಯವನ್ನಾಗಿಸಿದ್ದಾರೆ. ಇವರುಗಳಿಂದ ಕಲಿಯುವ ದಿನ ತುಂಬಾ ಇದೆ. ಇವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಮುನ್ನಡಿತೀವಿ ಅಂತ ಹೇಳ ಬಯಸ್ತೀನಿ. ನನ್ನ ಗೆಳೆಯ ಮತ್ತು ಗೆಳತಿಯರೇ, ಇವತ್ತು ಒಂದೇ ವೇದಿಕೆ ಮೇಲೆ ನಿಮ್ಮೆಲ್ಲರನ್ನು ನೋಡಿ ನನ್ನ ಸಂತೋಷ ನಿಜವಾಗಿಯೂ ಕೂಡ ಇಮ್ಮುಡಿಗೊಂಡಿದೆ. ನಿಮ್ಮ ಜೊತೆ ಕಳೆದಂತ ಬಾಲ್ಯದ ನೆನಪುಗಳನ್ನ, ನಿಮ್ಮ ಜೊತೆ ಒಟ್ಟಿಗೆ ಕುಳಿತುಕೊಂಡು ಕೇಳಿದಂತ ಪಾಠಗಳ ಬಗ್ಗೆ, ಆಡಿದಂತ ಆಟಗಳ ಬಗ್ಗೆ, ಮಾಡಿದಂತ ಚೇಷ್ಟೆಗಳ ಬಗ್ಗೆ ಒಂದ ಎರಡ, ಅದೇ ರೀತಿ ವೇದಿಕೆ ಮೇಲೆ ಕೂತಂತಹ ಪ್ರತಿಯೊಬ್ಬ ಶಿಕ್ಷಕರ ಬಗ್ಗೆಯೂ ಕೂಡ ನನ್ನ ನೆನಪಿನ ಸವಿ ನೆನಪಿನ ಗಂಟಿನೊಳಗಡೆ 10,000 ಸವಿ ನೆನಪಿನ ಗುಚ್ಛವೇ ಇದೆ. ಅದೆಲ್ಲವನ್ನು ತೆರೆದಿಡ್ಲಿಕ್ಕೆ ಸಮಯದ ಅಭಾವವಿದೆ. ಬೇರೆಯವರು ಕೂಡ ಅವಕಾಶ ಮಾಡಿಕೊಡಬೇಕಾಗಿದೆ. ಅದೇ ರೀತಿ ಕಾರ್ಯಕ್ರಮ ಇನ್ನೂ ಬಹು ದೂರ ಸಾಗಬೇಕಾಗಿದೆ. ಹಾಗಾಗಿ ಈ ವೇದಿಕೆ ಮೇಲೆ ಕೂತಂತಹ ಶಿಕ್ಷಕರ ವೃಂದದವರಿಗೂ, ಅದೇ ರೀತಿ ಮುಂಭಾಗದಲ್ಲಿ ನೀವೆಲ್ಲ ಏನು ಕೂತಿದ್ದೀರಿ, ನಾವು ಈ ತರ ಒಂದೇ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ತನು ಮನ ಧನವನ್ನ ಅರ್ಪಿಸಿ ಆಗಮಿಸಿದಂತ ಪ್ರತಿಯೊಬ್ಬ ನನ್ನ ಗೆಳೆಯ ಮತ್ತು ಗೆಳತಿಯರಿಗೂ ಕೂಡ ವೈಯಕ್ತಿಕವಾಗಿ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸುತ್ತಾ, ಉದಯಿಸಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ ಅಂತ. ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಹಳೆಯ ವಿದ್ಯಾರ್ಥಿಗಳು ಸೇರಿ ಯಾವ ರೀತಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು, ಯಾವ ರೀತಿ ಪೀಠಿಕೆ ಹಾಕಿದರು ಎಂದು ತಮ್ಮ ಮಾತುಗಳಲ್ಲಿ ವಿವರಿಸಿದ